ಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ ವಿತೌಟ್ ಸರ್ವಿಸ್. ಕೆಪಿಎಸ್ಸಿ ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದ್ರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ ಕೆಪಿಎಸ್ಸಿಗೆ ಇವತ್ತು ಮುಜುಗರ ಆಗ್ತಾ ಇದೆ ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದೀವಿ, ನೀವೆಷ್ಟೇ ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಮುಕ್ತ ಒಂದು ಭಾವನೆಯಿಂದ ಫ್ರೀ ಅಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ನೀವು ಹೇಗೆ ಮಾಡಿದ್ರು ಕೂಡ ನಿಮ್ ಬಗ್ಗೆನೇ ತಪ್ಪು ಬರ್ತದೆ. ಅದಕ್ಕೋಸ್ಕರ ಇದನ್ನ ನೀವು ಸಿಬಿಐಗೆ ವಹಿಸೋದು ಬಹಳ ಒಳ್ಳೇದು, ಅಗತ್ಯ ಅಂತ ನಾವು ಹೇಳಿದೀವಿ. ಆ ಕೆಪಿಎಸ್ಸಿಗೂ ಈ ಸಲ ಅನ್ಸಿದೆ, ಇದು ಎಲ್ಲಿಗೋ ನಾವು ಮುಟ್ಟಬೇಕು. ನಾವು ಪ್ರತಿ ಸಲ ನಾವ್ ಯಾಕೆ ಇದು ಮುಜುಗರ ಸಿಕ್ಕಾಕೋಬೇಕು? ಮತ್ತೆ ಈ ಮಕ್ಕಳ ಶಾಪ ನಮಗೆ ಖಂಡಿತ ಇದು ತಟ್ಟುತ್ತೆ ಅಂತ ಅವ್ರಿಗೆ ಗಂಭೀರವಾಗಿ ಅನಿಸಿ ಏನು ಶ್ರೀ ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸಿಬಿಐ ಎನ್ಕ್ವೈರಿಗೆ ಆಗ್ರಹಿಸಿ. ಅದನ್ನ ನಾವು ಸಭೆಯಲ್ಲಿಟ್ಟು ಇದಕ್ಕೆ ಪೂರಕವಾಗಿ ನಾವು ಡಿಸಿಷನ್ ತಗೊಂಡು ನಮಗೂ ಕೂಡ ಇದೇ ರೀತಿ ಒಂದು ಹೊರಗಡೆಯಿಂದ ವಿಚಾರಣೆ ಮಾಡಿದ್ರೆ ಉತ್ತಮ ಅಂತ ಒಂದು ಭಾವನೆ ಅವರಲ್ಲಿ ಬಂದಿದೆ. ಇದು ಖಂಡಿತ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಲ್ಬಣಕ್ಕಿಂತ ಮುಂಚೆ ಇವರು ಸಿಬಿಐಗೆ ಕೊಡೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರಬೇಕು. ಇದಕ್ಕೆ ಯಾರು ಕೂಡ ಗಾಡ್ ಫಾದರು, ಗಾಡ್ ಮದರ್ಗಳು ಸಹಾಯಕ್ಕೆ ಬರ್ದೇನೆ ವಿದ್ಯಾರ್ಥಿಗಳ ಹಿತನೇ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಕ್ರಮ ತಗೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.